ಸರ್ ನೀವು ಅವಾಗಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ಕೆ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ. ಆ ಟೈಮಲ್ಲಿ ಏನಾದರೂ ಸಿನಿಮಾ ಬಗ್ಗೆ ಮಾತಾಡಿದ್ದು ಶೇರ್ ಮಾಡಿದ್ದು, ನೀವು ಯಾವ ಸಿನಿಮಾ ಮಾಡ್ತಿದ್ದೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ? ಅಂದರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡಿ. ನಾನು ರಾಯಲ್ ಮಾಡ್ತಾ ಇರೋದು ಮುಹೂರ್ತ ಆದಾಗಿಂದನೇ ಗೊತ್ತಿತ್ತು, ಯಾಕಂದರೆ ರಾಯಲ್ಗೆ ಕ್ಲ್ಯಾಪ್ ಮಾಡಿದ್ದೆ ನಮ್ಮಮ್ಮ. ಸೊ ಎಲ್ಲ ಗೊತ್ತಿತ್ತು ಅವ್ರಿಗೆಲ್ಲನೂ. ಯಾರು ಕತೆ ಸರ್ ನಿಜ ಹೇಳಬೇಕು ಅಂದರೆ ನಾನು ದರ್ಶನ್ ಸಿನಿಮಾಗಳು ಮಾಡಬೇಕಾದ್ರೆ ನನ್ನ ಹತ್ರ ಕತೆನೇ ಕೇಳಲ್ಲ ಸರ್. ಅವ್ನಿಗೇನೋ ನನ್ನ ಮೇಲೆ ನಂಬಿಕೆ, ಅವ್ನು ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಅವ್ರಿಗೆ ಜೊತೆಲಿ ಒಂದೇ ಕತೆ ಅಂತ ಹೇಳಿತಿದ್ದು, ಅಂದರೆ ಪ್ರೊಡಕ್ಷನ್ ಮಾಡಬೇಕಿತ್ತಲ್ಲ. ಸೊ ಅದಕ್ಕೆ ಅಂದರೆ ನಾನು ಹೋಗ್ತಾರ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ್ಕೆ, ಯಾಕಂದರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನಗಿಂತ. ಸೊ ಅದೊಂದೇ ಹೇಳಿದ್ದು. ನವಗ್ರಹ ಕತೆ ಹೇಳಿರಲಿಲ್ಲ ನಾನು, ಸಾರಥಿ ಕತೆ ಹೇಳಿರಲಿಲ್ಲ ನಾನು ಅವನಿಗೆ. ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ಥರ ಡಾರ್ಲಿಂಗ್ ರೀಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಹೆಂಗೆ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಅದು ಬ್ಲೈಂಡ್ ಬಿಲೀಫು ತಮ್ಮನ ಮೇಲೆ. ಅದು ವಿರಾಟ್ ಒಬ್ಬ ಆರ್ಟಿಸ್ಟು ಯಾವಾಗಲೂ ಒಳ್ಳೆ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತಾನಂತೆ. ನಿಮ್ಮದು ಒಂದು ಕಾಯುವಿಕೆ ಇದೆ ಈ ಸಿನಿಮಾದಲ್ಲಿ. ಆ ಟೈಮ್ ಸ್ಪೇಸ್ ಬಗ್ಗೆ ಏನಾದರೂ ಹೇಳ್ತೀರಾ? ಅಂದರೆ ಇದು ಕಾಯೋದು ಈ ಗ್ಯಾಪ್ ತೊಗೊಂಡಿದ್ದಲ್ಲ, ಬಂದಿದ್ದು ಅದು. ಯಾಕಂದರೆ ಯಾವಾಗಲೂ ಒಳ್ಳೆ ಸಿನಿಮಾ ಮಾಡಬೇಕಷ್ಟೇ ನನ್ನ ಮೈಂಡಲ್ಲಿರೋದು. ಬಿಕಾಸ್ ನನಗೆ ನಂಬರ್ಗಿಂತ ಪ್ರಾಡಕ್ಟ್ ಲೈಕ್ ಕಾಣಿಸ್ಕೊಂಡ್ರೆ ಈಗ ಒಂದು ರೆಸ್ಪೆಕ್ಟ್ಫುಲ್ ಪ್ರಾಜೆಕ್ಟ್ ಜೊತೆ ಕಾಣಿಸ್ಕೋಬೇಕು ಅಂತ. ಆಫ್ಟರ್ ಕಿಸ್ ತುಂಬ ಸಿನಿಮಾಗಳು ಬಂತು, ಬಟ್ ಅದಾದಮೇಲೆ ಕೋವಿಡ್ ಆಯಿತು. ಕೋವಿಡಲ್ಲಿ 2 years ಎಂಟೈರ್ ವರ್ಲ್ಡೇ ಹಾಲ್ಟ್ ಆಗಿತ್ತು. ಅದಾದಮೇಲೆ ಜಯಣ್ಣ ಸರ್ ನನಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀನಿ ಅಂತ ಲೈಕ್ ಬಂದು ನನ್ನ ಕರ್ಕೊಂಡು ಒಳ್ಳೆ ಮನೆ ಮಗ ಥರ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಟು ಬಿ ಆನೆಸ್ಟ್ ಅವ್ರು ನನ್ನ ಗಾಡ್ ಫಾದರ್ ಇಂಡಸ್ಟ್ರಿಯಲ್ಲಿ. ಇಂಥ ಒಳ್ಳೆ ಪ್ರೊಡಕ್ಷನ್ ಮತ್ತು ಇಂಥ ಒಳ್ಳೆ ಡೈರೆಕ್ಟರ್ ಅಂಡರಲ್ಲಿ ನನ್ನ ಸೆಕೆಂಡ್ ಸಿನಿಮಾ ರಾಯಲ್ ಅಂತ ಬರ್ತದೆ. 100% ನನಗೂ ಗೊತ್ತು ತುಂಬ ದಿನ ಆಗಿದೆ ಬಂದು ಅಂತ. ಬಟ್ ರಾಯಲ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಇಟ್ಸ್ ವರ್ತ್ ವೇಟಿಂಗ್ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಯಾರಿಗೆ? ಆಡಿಯನ್ಸ್ಗೆ? ನಿಮ್ಗೆ? ಆಡಿಯನ್ಸ್ಗೆ ಸರ್. ಅಚ್ಯುತ್ ಸರ್ ಇದ್ದಾರೆ, ಛಾಯಾ ಸಿಂಗ್ ಅವರಿದ್ದಾರೆ, ರಘು ಮುಖರ್ಜಿ ಅವರಿದ್ದಾರೆ, ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ರಂಗಣ್ಣ ರಘು ಅವರಿದ್ದಾರೆ. ಇವರು ಯಾರು? ಅಲ್ಲ, ದೇಶಪಾಂಡೆ ಸರ್ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು, ಗಿರಿ ದಿನೇಶ್ ಅವರಿದ್ದಾರೆ. ಇದು ತುಂಬ ಜಾಸ್ತಿ ಜನ ಇದ್ದಾರೆ ಸರ್. ಸಂಜನಾ ಅವರೇ, ನೀವು ಪಕ್ಕದ ಟಾಲಿವುಡ್ಗೆ ಹೋದಾಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ ಅಂದ್ಕೊಂಡ್ವಿ, ಮತ್ತೆ ಬಿಡಲ್ಲ ನಾವು ಅಲ್ಲಿ ಸೆಟ್ಲ್ ಕರ್ಕೊಬರ್ತೀವಿ ನಾವು ಸರ್. ಇಲ್ಲ, ಕನ್ನಡದಲ್ಲೇ ಲೈನಪ್ ಸರ್. ಈ ವರ್ಷ 25 ಇನ್ನೂ 2 ಸಿನಿಮಾ ರೆಡಿ ಇದೆ. ಸೊ ಅದು ರಿಲೀಸ್ ಆಗುತ್ತೆ. ಸೊ ಸರ್ ಒಂದು 2-3 ಡೇಟ್ಗಳಲ್ಲಿ ಬರಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು. ಇಲ್ಲ, ನಾವು ನಮ್ಮ ಟೀಮಲ್ಲಿ ಡಿಸ್ಕಷನ್ ಆಗಿದೆ. ನಾನಾಗಲಿ ಜಯಣ್ಣ ಆಗಲಿ ಫುಲ್ ನಮ್ಮ ಟೀಮೆಲ್ಲ ಕೂತ್ಕೊಂಡು ಯಾವಾಗ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ January 24th. ಇದಕ್ಕಿಂತ ಬಿಫೋರೆಲ್ಲ ಏನು ಇಲ್ಲ. ಅದೇ ಆವಾಗಲೇ ಅಲ್ಲಿ ಟಿಫನ್ ಮಾಡೋಕ್ಕಾರೆ ಒಂದಿಬ್ರು ಕೇಳಿದ್ರು. ನನಗೆ ಅದು ಆಸೆ, ಯಾವಾಗ ಯಾರು ಹೇಳಿದ್ರು ಅನ್ನೋ ಹತ್ರ ಅನಿಸ್ತು. ಬಟ್ ಇಲ್ಲ, 24 January ಅಂತಲೇ ಫಿಕ್ಸ್ ಆಗಿದ್ದು. ಅದೇ ಡೇಟಿಗೆ ಬರ್ತೀವಿ. ಇಲ್ಲ, ಆ ಥರ ಏನಿಲ್ಲ. ನನಗದು ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನ್ನು ಹೇಳಿಲ್ಲ. ಇಲ್ಲ ದಿನಕರ್ ಸೂಪರ್ ಆಗಿದೆ. ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ್ದು, ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟಾಗಿರೋದು ತೊಗೊಬಂದಿದ್ದಾರೆ ದಿನಕರು. ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ, ಅವರೊಂದು ಪ್ರೀವಿಯಸ್ ಫಿಲಮ್ ಎಲ್ಲ. ಸೊ ಈ ಥರ ಇದನ್ನು ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ, ಏನು ಕಾಂಪ್ರಮೈಸು ಎಲ್ಲ ಬೇಡ, ಒಂಚೂರು ಖರ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ. ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು, ದಿನಕರ್ ಅನ್ನೆಸೆಸರಿಯಾಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡೇಲಿ ಇಟ್ಕೊಂಡು ಮಾಡಿ ಅಂತ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು 3-4 months ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ನನಗೆ ಆ್ಯಕ್ಚುಲಿ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅಂತಲೇ ಅನಿಸಿಲ್ಲ, ಅಷ್ಟು ಕಂಫರ್ಟೇಬಲ್ ಝೋನ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು, ಸಿನಿಮಾ ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಮಾಡಲ್ಲ ಅಂತೇಳಿಲ್ಲ, ದಿನಕರ್ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ರೆ ನೀನು ಅಂದರು. ಸೊ ಅದೇ ತಾನೇ ಈಗ ನಾವು ಏನು ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೇ ನಾವೇನು ಅಂದ್ಕೊಂಡಿದ್ದೆ ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಇಲ್ಲ ಏನೋ ಮಾಡೋಕ್ಕೆ ಇದೇನಕ್ಕೆ ಮಾಡ್ತೀರಾ, ಇದು ಬೇಡ, ಹಂಗೆ ಹಿಂಗೆ ಅಂತ ಹೇಳಿದಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆ ಥರ ಅದೇ ಥರ ಇವನ್ ಜಯಣ್ಣನೂ ಅಷ್ಟೇ. ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲ್ಲನ್ ಇಂಟ್ರಡಕ್ಷನ್ಗೆ ಅಂದೆ. ತಗೋಪ್ಪ, ಎಷ್ಟು ಬೇಕೋ ಅದು ಪರ್ ಡೇ, ಪರ್ ಅವರ್ ಕಾಸ್ಟ್. ಅದಕ್ಕೆ ಈ ಥರ 75,000 80,000 ಹಂಗಿರುತ್ತೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಕೊಟ್ಟರು ಮಾಡು ಅಂತ. ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸ್ಬೇಕು, ಅದರಿಂದ ಇಳಿಬೇಕು, ಅಷ್ಟೇ ಇರೋದು ಶಾರ್ಟು. ಬಟ್ ಆ ಖರ್ಚು ಮಾಡಿದ್ರು. ಅಂದರೆ
ಸಿನಿಮಾಲಿ ಅದು ಹಂಗೆ ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನು ಹಂಗೆ ಸರ್, ಯಾಕಂದ್ರೆ ನೀವು ಇದು ಜಯಣ್ಣ ಫಿಲಮ್ಸ್ ಆದ್ರಿಂದ ಪುನೀತ್ ಸರ್ ಸಿನಿಮಾ ವಿಚಾರವಾಗಿ ಒಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿ. ಸೊ ಆ ಒಂದು ಜರ್ನಿ, ಅಪ್ಪು ಸರ್ ಜೊತೆ ಒಂದು ಒಡನಾಟ, ಒಂದು ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಅದೇ ಈಗ ಹೇಳೋದಲ್ಲ, ನಂಗೆ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಟಚಲ್ಲಿ ಇದ್ವಿ ನಾನು ಪುನೀತ್ ಸರು. ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು, ದಿನಕರ್ ಬನ್ನಿ ಮಾತಾಡೋಣ ಅನ್ನೋರು. ನಾನು ಹೋಗ್ತಿದ್ದೆ, ಜಯಣ್ಣನೂ ಬರೋರು. ತುಂಬ ಚೆನ್ನಾಗಿತ್ತು. ಅಂದರೆ ಅದೇ ಹೇಳೋದಲ್ಲ, ಅವ್ರ ಜೊತೆಲಿ ನಾನೊಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಿದ್ದೀನಿ ಅನ್ನೋ ಫೀಲೇ ಇರಲ್ಲ. ನಾನು ದರ್ಶನ್ ಜೊತೆಲಿ ಹೆಂಗೆ ಮಾತಾಡ್ತೀನಿ ಹಂಗೆ ಅಲ್ಲಿ ದರ್ಶನ್ ಹತ್ರ ಹೋಗೋಬಾರ ಅಂತ ಮಾತಾಡ್ತಿರ್ತೀನಿ, ಇವ್ರ ಹತ್ರ ಹೋಗಿ ಬನ್ನಿ ಅನ್ನೋ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ನನಗೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಹಂಗೆ ಇತ್ತು. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಏನು ಅಂದ್ಕೊಂಡಿದ್ರೆ ಇದ್ರ ಬಗ್ಗೆ, ಈ ಥರ ಸೀನ್ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ, ಈ ಥರ ಎಲ್ಲ ಡೀಟೇಲಾಗಿ ಕೇಳೋರು. ನಂಗೆ ತುಂಬ ಖುಷಿ ಆಗೋದು. ಅಂದರೆ ನನ್ನ ವಿಷನ್ನ ಅವರು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ರು. ದಿನಕರ್ ಏನು ಅಂದ್ಕೊಂಡಿದ್ದಾನೆ, ಸೊ ಈ ಥರನೇ ಬರಬೇಕು ಅನ್ನೋದನ್ನ ಅವರು ಕನ್ಸೀವ್ ಮಾಡಿ ಆ ಥರ ಡೆಲಿವರ್ ಮಾಡಬೇಕು ಅಂತ ಅವರು ಪ್ರಿಪೇರ್ ಆಗ್ತಾಯಿದ್ರು. ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರಗಳನ್ನ ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ದೀವಿ ಸರ್. ಈ ಒಂದು ಸಿನಿಮಾ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿಗಳ ವಿಚಾರ, ಯಾಕಂದ್ರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್. ಬಾಂಡಿಂಗ್ ಅದು ತುಂಬ ವರ್ಷದಿಂದ ಇದೆ ಸರ್. ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇ ಇರಲಿಲ್ಲ ಅನಿಸುತ್ತೆ ನಮ್ಮ ತಂದೆದು ಮತ್ತು ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಷನ್ಶಿಪ್ ಬೆಳಿಬೇಕಾದ್ರೆ ತುಂಬ ಖುಷಿ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ. ಏನು ಮುಪಾ ಅಂದರೆ ಮುತ್ತರಾಜು ಪಾರ್ವತಮ್ಮ ಅವರ ಕೃಪಾ ಅಂತ. ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ಲರದ್ದು ಒಂದು ಆಸೆ ಇರ್ತದೆ, ಒಂದು ಮನೆ ಕಟ್ಕೋಬೇಕಂತ. ಅದಕ್ಕೆ ಅವ್ರ ಹೆಸರೇ ಇಟ್ಟಿದ್ದಾರೆ ಅಂದಾಗ ಸೊ ಆ ಲೆವೆಲ್ಗಿತ್ತು ನಮ್ಮ ತಂದೆದು ಮತ್ತು ಅವ್ರದ್ದು ಬಾಂಡಿಂಗು. ಆ್ಯಂಡ್ ಈವನ್ ಅವರು ಅಷ್ಟೇ ಇರೋರು. ಪಾರ್ವತಮ್ಮ ಅವ್ರು ತುಂಬ ಅಡ್ವೈಸ್ ಮಾಡೋರಂತೆ ನಮ್ಮ ಅಮ್ಮಂಗೆ, ನೋಡು ಕಲಾವಿದ್ರ ಜೀವನ ಹಿಂಗಲ್ಲ, ಹಿಂಗಿರುತ್ತೆ, ಸೊ ನೀನು ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು, ಏನೇನು ಬರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು, ಈ ಥರ ಇನ್ವೆಸ್ಟ್ ಮಾಡು, ಹಂಗೆ ಮಾಡು ಅಂತ ನಮ್ಮ ಅಮ್ಮನಿಗೆ ಅವರೇ ಹೇಳ್ತಾ ಇದ್ದು. ಈಗ ನಮ್ಮ ತಂದೆ 95 ತೀರ್ಕೊಂಡ್ಮೇಲೂ ನಮ್ಮದು ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮಗೆ ಎಲ್ಲನೂ. ಊಟಕ್ಕೂ ತುಂಬ ತೊಂದರೆ ಪಟ್ವಿ. ಆದ್ರೂ ಅಂಥದ್ರಲ್ಲೂ ಏನೂ ಆಗದೆ ನಮ್ಮ ಅಕ್ಕನ ಮದುವೆ ಮಾಡೋದಾಗಲಿ, ಇಲ್ಲ ನನಗಾಗಲಿ ದರ್ಶನ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗಲಿ, ಅವೆಲ್ಲ ನಾವು ಪಾರ್ವತಮ್ಮವ್ರು ನಮ್ಮ ಅಮ್ಮನ ಕೊಟ್ಟಿರೋ ಇನ್ಪುಟ್ಟಲ್ಲೇ ನಮ್ಮಮ್ಮ ನಮ್ಮನ್ನ ಲೀಡ್ ಮಾಡಿದ ಆ ರೀತಿಲಿ. ನಿಮ್ಮ ಅಕ್ಕನ ಮಗನ್ನ ನೀವೇ ಲಾಂಚ್ ಮಾಡ್ತೀರಾ ಅಂತ ಕೇಳ್ಬಿಟ್ಟು. ಹೌದು ಖಂಡಿತ. ಈಗ ನೆಕ್ಸ್ಟ್ ನಂದು ಅದೇ ಪ್ಲ್ಯಾನ್ ಇರೋದು, ಚಂದುನ ಲಾಂಚ್ ಮಾಡಬೇಕು ಅಂತ. ಅಂದರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡ್ತೀನಿ. ಅಂದರೆ ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಅದೇ. ಹೌದು. ಅಂದರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೆಂಗೆ ಅಂತ ಅದೆಲ್ಲ ಒಂಚೂರು ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ತೂಗುದೀಪ ಪ್ರೊಡಕ್ಷನ್ ಚಾನ್ಸಸ್. ಪ್ರೇಮ್ ಸರ್, ಪರಮಾತ್ಮ ಸಿನಿಮಾ ರಿಲೀಸ್ ಆದಾಗ 2011 ಟಿವಿ ರೈಟ್ಸು, ಡಿಸ್ಟ್ರಿಬ್ಯೂಷನ್ ರೈಟ್ಸಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿತ್ತು. ಈಗ ನಿಮಗೆ ಆ ಟೈಮ್ ಸರ್ಕಲಿಂದ ಆಚೆ ಬಂದಾಗ ಹೇಗೆ ಕಾಣಿಸ್ತಾ ಇದೆ? ಸರ್ ಅಟ್ ಪ್ರೆಸೆಂಟ್ ನಾನು ಅವಾಗ ಇನ್ನೂ ಬಂದೇ ಇರಲಿಲ್ಲ ಸರ್, ಕಾಲೇಜಲ್ಲಿ ಎಕ್ಸಾಕ್ಟ್ಲಿ. ಸೊ ನೀವು ಅವ್ರನ್ನ ಕೇಳೋದನ್ನೇ ಎಕ್ಸಾಕ್ಟ್. ಇವರು ಪ್ರೇಮ್ ಜಾಸ್ತಿ ಶೂಟಿಂಗ್ ಸ್ಪಾಟಲ್ಲಿ ಶೋ ರನ್ ಮಾಡೋರು. ಸೊ ಬಿಸ್ನೆಸ್ ಎಲ್ಲನೂ ಜಯಣ್ಣನೇ. ಸ್ಟಂಟ್ಸ್ ಎಲ್ಲ ಮಾಡುವಾಗ ಈ ಸಿನಿಮಾಲಿ ಸ್ವಲ್ಪ ಬೆಟ್ ಮಾಡ್ಕೊಂಡಿದ್ರು ಹೌದಾ? ಅಂದರೆ ಸ್ಟಂಟ್ಸ್ ಮಾಡುವಾಗೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಸಾಂಗ್ ಡ್ಯಾನ್ಸ್. ಅದು ಜಾನಿ ಮಾಸ್ಟರ್ ಸಾಂಗ್ ಇತ್ತು. ಅದ್ರ ಬಿಫೋರ್ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಿಂದಿನ ದಿನ ಅದೇಳಿ ಇನ್ನೊಂದು ದಿನ ಸ್ವಲ್ಪ ಜಾಸ್ತಿ ಓವರ್ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಕ್ ಫ್ಲಿಪ್ಗೆ ಹಿಂಗೆ ಮಾಡಿ ನಿಮ್ಗೆ ಗೋಡೆ ಹತ್ರ ಹಿಂಗೆ ಕಾಲಿಟ್ಟು ಹಿಂಗೆ ಜಂಪ್ ಥರ ಇತ್ತು. ಸೊ ಮಸಲ್ ಎಕ್ಸ್ಟ್ರಾ ಎಲಾಂಗೇಟ್ ಆಗಿ ಬಿದ್ದ ತಕ್ಷಣ ಫುಲ್ ಕಂಪ್ಲೀಟ್ ಮಸಲ್ ಟೇರ್ ಆಗಿತ್ತು. ಸೊ ಅರೌಂಡ್ ಲೈಕ್ 22 ಇಂಚಸ್ ಸಮಥಿಂಗ್ ಫುಲ್ ಕಟ್ ಆಗಿತ್ತು, ಮಸಲ್ ಟೇರ್ ಆಗಿತ್ತು. ಆಲ್ಮೋಸ್ಟ್ ಒಂದು 70% ಹತ್ತಿರ ಟೇರ್ ಆಗಿತ್ತು. ಬಟ್ ಅದಾದಮೇಲೆ ನಮ್ಮ ಕಂಪ್ಲೀಟ್ ಡಾಕ್ಟರ್ ಇದ್ದರು ಸ್ಪಾಟಲ್ಲಿ. ಇಲ್ಲ ಆ್ಯಕ್ಚುಲಿ ಹಿಂದಿನ ದಿನ ದೊಡ್ಡ ಟೆನ್ಷನ್ ನಮಗೆ. ಫುಲ್ಲು ಸೆಟ್ ಹಾಕೊಬಿಟ್ಟಿದ್ದೀವಿ, ಬಾಂಬೆಯಿಂದ ಡ್ಯಾನ್ಸರ್ಸ್ ಕರೆಸ್ಬಿಟ್ಟಿದ್ದೀವಿ, ಕಂಪ್ಲೀಟ್ ರೆಡಿ ಇದೆ. ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ನಾವಲ್ಲಿ ಸೆಟ್ಟಲ್ಲಿ ಎಲ್ಲ ಇದನ್ನು ಚೆಕ್ ಮಾಡ್ತಾ ಕೂತಿದ್ದೀವಿ, ನಾನು, ಪ್ರೇಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ. ನಮಗೆ ಟಕ್ಕನ್ ಫೋನ್ ಬಂದರೆ ಹಿಂಗೆ ವಿರಾಟ್ ಕಾಲು ಹಿಂಗಾಗೋಗಿದೆ ಅಂತ. ಫುಲ್ ಟೆನ್ಷನು. ಬಂದು ನೋಡಿದ್ರೆ ನಡೆಯೋಕ್ಕಾಗ್ತಿಲ್ಲ ಅವ್ರಿಗೆ. ಅಂದರೆ ತುಂಬ ಜಾಸ್ತಿ ಪೇನ್ ಇತ್ತು. ಅದು ಅಷ್ಟು ಗ್ರೋಯಿನ್ ಮಸಲ್ ಫುಲ್ಲು ನೀಲಿ ಆಗೋಗಿತ್ತು ಇವ್ರದ್ದು. ಆಮೇಲೆ ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಿ ಜಯಣ್ಣಗೆ ಇನ್ಫಾರ್ಮ್ ಮಾಡಿದ್ವಿ ಹಿಂಗಾಗಿದೆ ಜಯಣ್ಣ ಅಂತ. ಸೊ ತೊಂದರೆ ಇಲ್ಲ, ಅವ್ರಿಗೆ ಆಗಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಣ. ಹಾಗೆ ಆಲ್ಮೋಸ್ಟ್ ಒಂದು 4-5 ಲ್ಯಾಕ್ಸ್ ಖರ್ಚಾಗೋಗಿತ್ತು ನಮಗೆ ಎಲ್ಲರನ್ನೂ ಕರೆಸಿದ್ದು. ಸೆಟ್ ಬಿಡಿ ವೇಟ್ ಮಾಡುತ್ತೆ, ಬಟ್ ಟೆಕ್ನಿಷಿಯನ್ಸ್ನೆಲ್ಲ ತೊಂದರೆ ಇಲ್ಲ, ವಿರಾಟ್ ರೆಡಿ ಆದಮೇಲೆ ಮಾಡೋಣ ಅಂತ. ಬಟ್ ವಿರಾಟ್ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇಲ್ಲ ಸರ್ ನಾನು ರೆಡಿಯಾಗಿ ಬರ್ತೀನಿ, ನನಗೇನಿಲ್ಲ, ಪೇನ್ ಬಂದಾಗ ಜೊತೆಲಿ ಡಾಕ್ಟ್ರ್ ಒಬ್ರು ಇದ್ದರೆ ಸಾಕು ಅಂತ. ಸೊ ಇವ್ರನ್ನ ಯಾರು ಟ್ರೀಟ್ ಮಾಡೋದು, ಅವ್ರನ್ನ ಡೈಲಿ ಒಂದೊಂದು ಶಾರ್ಟ್ ಆಗಿದ ತಕ್ಷಣ ಕರ್ಕೊಂಡು ಹೋಗೋದು, ಕ್ಯಾರಮಲ್ಲಿ ಇವ್ರಿಗೆ ಟ್ರೀಟ್ ಮಾಡೋದು, ಕರ್ಕೊಬರೋದು.
ಪಾಪ ಸ್ಟೆಪ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರಿರೋದು, ಬಟ್ ನಮ್ಗೆ ಅದೊಂದು ಟೆನ್ಷನ್, ಅಯ್ಯೋ ಒಂದು ಪೆಪ್ಪಿ ಸಾಂಗು, ವಿರಾಟ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೋ ಅಂತೆಲ್ಲ ತುಂಬ ಟೆನ್ಷನ್ಲಿದ್ವಿ. ಬಟ್ ಎಲ್ಲೂ ಒಂದು ಫ್ರೇಮಲ್ಲೂ ಅದು ಗೊತ್ತಾಗೋ ಥರ ಮಾಡಿಲ್ಲ ವಿರಾಟ್. ಸೊ ಅದಕ್ಕೆ ವಿರಾಟಿಗೆ ಥ್ಯಾಂಕ್ಸ್ ಜಯಣ್ಣನ ಕಡೆಯಿಂದ, ಲಾಸ್ ಮಾಡಿಸಿಲ್ಲ ಅಂತ. ಇಲ್ಲ ಹಂಗಲ್ಲ, ಆ್ಯಕ್ಚುಲಿ ನಾ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಎಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಎವ್ರಿ 24/7 ಜೊತೆಲೇ ಇದ್ದರು. ಆ್ಯಂಡ್ ಇವನ್ ಡಾಕ್ಟರ್ ಸ್ಪಾಟಲ್ಲಿದ್ದರು. ಸೊ ಎವ್ರಿ ಸೆಟ್ ಆದಮೇಲೆ ಅವ್ರು ಮೈಕ್ರೋ ಟೇರ್ ಥರ ಏನೋ ಮಾಡ್ತಾಯಿದ್ರು. ಇಟ್ ವಾಸ್ ಚಾಲೆಂಜಿಂಗ್ ಪಕ್ಕ, ಯಾಕಂದರೆ ಒಂದು ಹೆಜ್ಜೆ ಇಟ್ಟರೆ ಬ್ರೈನ್ ಕರೆಂಟ್ ಹೊಡೆದಂಗೆ ಆಗ್ತಾಯಿತ್ತು, ಅಷ್ಟು ಪೇಯ್ನ್ ಇತ್ತು. ಬಟ್ ಲೈಕ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು, ಐ ಮೀನ್ ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸರ್ಸ್ ಕರೆಸಿದ್ವಿ, ಸೆಟ್ ಆಗಿತ್ತು. ಐ ಮೀನ್ ದೊಡ್ಡ ಸೆಟ್ ಹಾಕಿದ್ರು, 1.5 ಕೋಟಿ ಖರ್ಚು ಮಾಡಿ. ಸೊ ನಾನೊಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗು, ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅಂದರೆ ಬಿಕಾಸ್ ಅವ್ರು ನೆಕ್ಸ್ಟ್ ರಂಜಾನ್ ಬಂದರೆ ಅವ್ರೊಂದು 30 ಡೇಸ್ ಸಿಗ್ತಿರ್ಲಿಲ್ಲ. ಸೊ ಎಲ್ಲ ಕಡೆಯಿಂದ ನೋಡಿದ್ರು ಮೀನ್ ಲಾಸ್ ಥರ, ಐ ಮೀನ್ ನಾಟ್ ಜಸ್ಟಿಫಿಕೇಷನ್ ಇರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ರು ಲೈಕ್, ಡಾಕ್ಟರ್ ನೀವು 24/7 ಜೊತೆಲಿದ್ರೆ ವಿಲ್ ಟ್ರೈ ಅಂತ. ಸೊ ಅದಾದಮೇಲೆ ಹಾಗೆ ಪ್ಲ್ಯಾನ್ ಮಾಡಿಕೊಂಡ್ರು. ಬೆಳಗ್ಗೆ ಎಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು, ಎಂಡ್ ಬರ್ತಾ ಡೇ ಎಂಡ್ ಬರ್ತಾ ಲೈಕ್ ಡ್ಯಾನ್ಸ್ ಥರದ ಶಾರ್ಟ್ಸು. ಸೊ ಐ ಮೀನ್ ಥ್ಯಾಂಕ್ಸ್ ಟು ವಿನೋದ್ ಜೈನ್ ಅಂತ ಡಾಕ್ಟರ್, ಅವ್ರಿಗೂ ಈ ಇದ್ರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅನಿಲ್ ಸರ್ ಆಗಿರ್ಬೋದು, ಅಭಿ ಅವರಾಗಿರ್ಬೋದು, ನಮ್ಮ ಎಂಟೈರ್ ಟೀಮ್ ಅವತ್ತು ಜೊತೆಯಲ್ಲಿದ್ದರು. 1 ಮಂತ್ ಶಾರ್ಟ್ಗೂ ಬಂದು ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಅನಿಲ್ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತ, ಅವ್ನು ನನಗೆ ನವಗ್ರಹ ಸಾರಥಿಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಈ ಸಿನಿಮಾಲಿ ಕ್ರಿಯೇಟಿವ್ ಹೆಡ್ಡಾಗಿ ವರ್ಕ್ ಮಾಡ್ದ. ಆ್ಯಂಡ್ ಅವನದು ಸಪೋರ್ಟ್ ತುಂಬ ಆಯಿತು. ನೀವು ಹೇಳೋದ್ರಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರಿ ಅಂತ, ಅದರಲ್ಲಿ ಅವನು ಒಂದು ಮುಖ್ಯವಾದ ಪಾತ್ರ. ನನ್ನ ಕೆಲಸನೆಲ್ಲ ಅಂದರೆ ನನ್ನ ವಿಷನ್ಸ್ ಏನು ಅನ್ನೋದು ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಯಾಕಂದ್ರೆ ತುಂಬ ವರ್ಷದಿಂದ ನನ್ನ ಜೊತೆಲಿ ಕೆಲಸ ಮಾಡಿರೋದ್ರಿಂದ. ಒಂದು ಸೀನ್ನ ಕೊಟ್ಟು ನಾನು ಹೆಂಗೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದನ್ನ ಅನಿಲ್ಗೂ ಕೊಟ್ಟರೆ ಆಲ್ಮೋಸ್ಟ್ 80% ಮ್ಯಾಚ್ ಮಾಡ್ತಾನೆ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ನಾನು. ಸೊ ಆ ಲೆವೆಲ್ಗೆ ನಂದು ಒಂದು ವೇವ್ ಲೆಂತ್ ಇದ್ದಿದ್ದರಿಂದ ಅದೊಂದು ಅವ್ನ ಸಪೋರ್ಟ್ ತುಂಬ ಹೆಲ್ಪ್ ಆಯ್ತು ನಮಗೆ.